ನಮಸ್ಕಾರ ಸ್ನೇಹಿತರೆ. ವರ್ಷದ ಕೊನೆಯ ಸೂರ್ಯಗ್ರಹಣ ಆಗಸ್ಟ್ 12, 2026ರಂದು ಸಂಭವಿಸಲಿದೆ. ಆಕಾಶದಲ್ಲಿ ನಡೆಯುವ ಈ ಅದ್ಭುತ ಘಟನೆಯು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಾಗೂ ಖಗೋಳ ಆಸಕ್ತರಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ಈ ಆಕಾಶ ವಿದ್ಯಮಾನವು ಜಗತ್ತಿನಾದ್ಯಂತ ಹೊಸ ಭರವಸೆ ಹಾಗೂ ಕುತೂಹಲಗಳನ್ನು ಮೂಡಿಸಿದೆ. ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ಈ ಗ್ರಹಣವು ಅನೇಕ ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರಲಿದೆ. ಸೂರ್ಯಗ್ರಹಣವು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟ ತಂದರೆ ಕೆಲವರಿಗೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು. ಕೆಲವರು ಎಲ್ಲ ಶುಭ ಫಲಗಳನ್ನು ಪಡೆದರೆ ಕೆಲವು ರಾಶಿಯವರು ಪ್ರಯೋಜನಗಳನ್ನು ಪಡೆಯುವಲ್ಲಿ ತೊಂದರೆಗಳನ್ನು ಎದುರಿಸಬಹುದು. ಹೀಗಾಗಿ ಈ ಸೂರ್ಯಗ್ರಹಣದಿಂದಾಗಿ ಯಾವ ರಾಶಿಯವರ ಅದೃಷ್ಟ ಕುಲಾಯಿಸಲಿದೆ ಎಂಬುದು ಇಲ್ಲಿದೆ. ಈ ಆಕಾಶ ಘಟನೆಯು ಭಾರತದಲ್ಲಿ ನೇರವಾಗಿ ಗೋಚರಿಸದಿದ್ದರೂ ಜ್ಯೋತಿಷ್ಯದ ಪ್ರಕಾರ ಸೂರ್ಯಗ್ರಹಣದ ಪರಿಣಾಮಗಳು ಕೇವಲ ಗೋಚರತೆಗೆ ಸೀಮಿತವಾಗಿಲ್ಲ. ಇದು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಜೀವನ, ಆಲೋಚನೆಗಳು ಮತ್ತು ನಿರ್ಧಾರಗಳ ಮೇಲೆ ಸೂಕ್ಷ್ಮ ಪರಿಣಾಮ ಬೀರುತ್ತದೆ. ಗ್ರಹಣವು ಭಾರತದಲ್ಲಿ ಪರಿಣಾಮಕಾರಿಯಾಗಿ ಇರುವುದಿಲ್ಲವಾದ್ದರಿಂದ ಅದರ ಸೂತಕ ಅವಧಿಯೂ ಸಹ ಮಾನ್ಯವಾಗಿರುವುದಿಲ್ಲ. ಆದರೆ ಸೂರ್ಯಗ್ರಹಣವನ್ನು ಬದಲಾವಣೆಯ ಸಂಕೇತ ಮತ್ತು ಹೊಸ ಚಕ್ರದ ಆರಂಭವೆಂದು ಪರಿಗಣಿಸಲಾಗುತ್ತದೆ. ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಈ ಸಮಯವು ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು. ಸ್ಥಗಿತಗೊಂಡ ಕೆಲಸವು ವೇಗವನ್ನು ಪಡೆಯುತ್ತದೆ ಮತ್ತು ಆತ್ಮವಿಶ್ವಾಸದಲ್ಲಿ ಉತ್ತೇಜನವನ್ನು ನೀಡುತ್ತದೆ. ಈ ಗ್ರಹಣವು ಕೆಲವರಿಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ವಿಶೇಷವಾಗಿ ವೃತ್ತಿ, ಹಣಕಾಸು ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರಗಳಿಗೆ ಬಂದಾಗ ಈ ಸೂರ್ಯಗ್ರಹಣವು ಯಾವ ರಾಶಿಚಕ್ರ ಚಿಹ್ನೆಗಳಿಗೆ ಶುಭ ಚಿಹ್ನೆಗಳನ್ನು ತರುತ್ತದೆ ಎಂಬುದನ್ನು ತಿಳಿಯೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮೇಷರಾಶಿಗೆ ಒಲಿಯುವ ಭಾರೀ ಧನಲಾಭ. ಭಾರತದಲ್ಲಿ ಗ್ರಹಣ ಕಾಣಿಸದಿದ್ದರೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸೂರ್ಯಗ್ರಹಣವು ಮೇಷರಾಶಿಯವರಿಗೆ ತುಂಬ ಅನುಕೂಲಕರವಾಗಿದೆ. ಈ ಸಮಯದಲ್ಲಿ ಮೇಷರಾಶಿಯವರ ಹಿಂದೆ ಮಾಡಿದ ಹಳೆಯ ಹೂಡಿಕೆಗಳಿಂದ ಭಾರೀ ಲಾಭವನ್ನು ಪಡೆಯಲಿದ್ದಾರೆ. ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಬಡ್ತಿ ಸಿಗುವ ಸ್ಪಷ್ಟ ಸಾಧ್ಯತೆಗಳಿವೆ. ಇನ್ನು ಉದ್ಯಮಿಗಳಿಗೆ ಹೊಸ ಯೋಜನೆಗಳು ಕೈಸೇರಲಿದ್ದು ಸಮಾಜದಲ್ಲಿ ಅವರ ಗೌರವ ಮತ್ತು ಪ್ರತಿಷ್ಠೆ ಗಣನೀಯವಾಗಿ ಹೆಚ್ಚಾಗಲಿದೆ. ಸಿಂಹರಾಶಿಗೆ ಸಿಗಲಿದೆ ಅಸಾಧಾರಣ ಶಕ್ತಿ ಮತ್ತು ಅವಕಾಶಗಳು. ಸಿಂಹರಾಶಿಯವರಿಗೆ ಸೂರ್ಯನು ಅಧಿಪತಿಯಾಗಿರುವುದರಿಂದ ಈ ಗ್ರಹಣವು ಅವರಿಗೆ ಅಸಾಧಾರಣ ಶಕ್ತಿ ಮತ್ತು ಹೊಸ ಅವಕಾಶಗಳನ್ನು ತಂದುಕೊಡಲಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ಸಂಬಂಧಿತ ವಿವಾದಗಳು ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಬಗೆಹರಿಯಲಿವೆ. ಆರ್ಥಿಕ ತೊಂದರೆಗಳಿಂದ ಬಳಲುತ್ತಿದ್ದವರಿಗೆ ಉತ್ತಮ ಪರಿಹಾರ ದೊರೆಯಲಿದ್ದು ನಿರುದ್ಯೋಗಿಗಳಿಗೆ ಅವರು ಬಯಸಿದ ಕನಸಿನ ಕೆಲಸ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಧನುರಾಶಿ. ಧನುರಾಶಿಯವರಿಗೆ ಶುಭಯೋಗ ಮತ್ತು ಸುಖ ಸಂತೋಷ. ಈ ಸೂರ್ಯಗ್ರಹಣದ ಸಮಯವು ಧನುರಾಶಿಯವರಿಗೂ ಸಹ ಅತ್ಯಂತ ಶುಭ ತರಲಿದೆ. ಈ ಸಮಯದಲ್ಲಿ ಅವರಿಗೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ವಿದೇಶ ಪ್ರಯಾಣ ಮಾಡುವ ಬಯಕೆ ಹೊಂದಿದ್ದವರ ಕನಸು ಈ ಸಮಯದಲ್ಲಿ ನನಸಾಗಲಿದೆ. ಅಲ್ಲದೆ ಕುಟುಂಬದಲ್ಲಿ ವಿವಿಧ ಮಂಗಳಕರ ಶುಭ ಘಟನೆಗಳು ಜರುಗಲಿದ್ದು ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ಸೂರ್ಯಗ್ರಹಣವು ಅನಿರೀಕ್ಷಿತ ಅವಕಾಶಗಳನ್ನು ಸೂಚಿಸುತ್ತದೆ. ಗ್ರಹಣಗಳ ಜೋಡಣೆಯು ನಿಮಗೆ ಅನುಕೂಲಕರವಾಗಿರುತ್ತದೆ. ಇದು ಆದಾಯದಲ್ಲಿ ಹೆಚ್ಚಳವನ್ನು ಸೂಚಿಸುತ್ತದೆ. ಹಠಾತ್ ಆರ್ಥಿಕ ಲಾಭಗಳು ಸಹ ಸಾಧ್ಯ. ಈ ಅವಧಿಯಲ್ಲಿ ಆದಾಯ ಹೆಚ್ಚಾಗುವ ಸಾಧ್ಯತೆ ಇರಬಹುದು ಮತ್ತು ಅನಿರೀಕ್ಷಿತ ಮೂಲದಿಂದ ಆರ್ಥಿಕ ಲಾಭವೂ ಸಾಧ್ಯ. ನಿಮ್ಮ ವೃತ್ತಿ ಅಥವಾ ವ್ಯವಹಾರದಲ್ಲಿ ಹೊಸ ಆರಂಭವನ್ನು ಮಾಡಲು ನಿಮಗೆ ಅವಕಾಶವಿರಬಹುದು. ಅದು ಭವಿಷ್ಯದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ನಿರ್ಧಾರವು ನಿಮ್ಮ ಪರವಾಗಿ ಕೆಲಸ ಮಾಡಬಹುದು. ಕೆಲವರು ಪ್ರಯಾಣದ ಅವಕಾಶಗಳನ್ನು ಸಹ ಕಂಡುಕೊಳ್ಳಬಹುದು. ವಿಶೇಷವಾಗಿ ವಿದೇಶದಲ್ಲಿ ಇದು ಭವಿಷ್ಯಕ್ಕಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ. ಉದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಗಬಹುದು. ಆದರೆ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಉತ್ತಮ ಲಾಭ ಸಿಗುತ್ತದೆ. ವಾಹನ ಅಥವಾ ಮನೆ ಖರೀದಿಸುವ ಸಾಧ್ಯತೆಗಳಿವೆ. ಮಿಥುನ ರಾಶಿ. ಈ ಸೂರ್ಯಗ್ರಹಣವು ಮಿಥುನ ರಾಶಿಯವರಿಗೆ ಆರ್ಥಿಕ ಪರಿಹಾರ ಮತ್ತು ಸ್ಥಿರತೆಯನ್ನು ತರಬಹುದು. ಹಣಕಾಸಿನ ವಿಷಯಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಮತ್ತು ವೆಚ್ಚಗಳ ಬಗ್ಗೆ ಚಿಂತೆಗಳು ಕಡಿಮೆಯಾಗಬಹುದು. ಸ್ಥಗಿತಗೊಂಡ ಕಾರ್ಯಗಳು ಮತ್ತೆ ವೇಗವನ್ನು ಪಡೆದುಕೊಳ್ಳುತ್ತವೆ ಮತ್ತು ಒಂದೇ ಪ್ರಯತ್ನದಿಂದ ಗಮನಾರ್ಹ ಯಶಸ್ಸನ್ನು ಸೂಚಿಸಲಾಗುತ್ತದೆ. ನಿಮ್ಮ ಕುಟುಂಬದ ಬೆಂಬಲ ಮತ್ತು ಮಾರ್ಗದರ್ಶನ, ವಿಶೇಷವಾಗಿ ನಿಮ್ಮ ಪೋಷಕರ ಬೆಂಬಲ ಈ ಸಮಯದಲ್ಲಿ ಬೆಂಬಲವಾಗಿರುತ್ತದೆ. ಒಟ್ಟಾರೆಯಾಗಿ ಈ ಗ್ರಹಣವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ.
ತುಲಾ ರಾಶಿ. ಸೂರ್ಯಗ್ರಹಣವು ತುಲಾ ರಾಶಿಯವರಿಗೆ ಅತ್ಯಂತ ಶುಭಕರವೆಂದು ಸಾಬೀತುಪಡಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ಹೊಸ ಆದಾಯದ ಮೂಲಗಳು ಹೊರಹೊಮ್ಮಬಹುದು. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತದೆ. ಕೆಲವು ಪ್ರಮುಖ ಪ್ರಯತ್ನಗಳಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸುವ ಸಾಧ್ಯತೆಗಳಿವೆ. ನಿಮ್ಮ ಕುಟುಂಬದ, ವಿಶೇಷವಾಗಿ ನಿಮ್ಮ ಪೋಷಕರ ಬೆಂಬಲವು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಆದರೆ ಬ್ಯಾಂಕ್ ಠೇವಣಿಗಳನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ. ವಿದೇಶಿ ಪ್ರಯಾಣ ಅಥವಾ ಅನಾರೋಗ್ಯ ಇತ್ಯಾದಿಗಳಿಗೆ ಹಣವನ್ನು ಖರ್ಚು ಮಾಡಬಹುದು. ಪರಿಸ್ಥಿತಿಗಳು ಅನುಕೂಲಕರವಾಗಿದ್ದರೆ ವಿವಾದದಲ್ಲಿ ಸಿಲುಕಿರುವ ಆಸ್ತಿಯನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ. ಆದಾಯದ ಮೂಲಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು. ವೃಷಭ ಮತ್ತು ವೃಶ್ಚಿಕ ರಾಶಿಯವರು ವಹಿಸಬೇಕಾದ ಮುನ್ನೆಚ್ಚರಿಕೆಗಳು. ಕೆಲವು ರಾಶಿಚಕ್ರ ಚಿಹ್ನೆಗಳು ಅದೃಷ್ಟಶಾಲಿಯಾಗಿದ್ದರೂ ವೃಷಭ ಮತ್ತು ವೃಶ್ಚಿಕ ರಾಶಿಯವರು ಈ ಸಮಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಈ ಗ್ರಹಣದ ಅವಧಿಯಲ್ಲಿ ಯಾವುದೇ ರೀತಿಯ ದೊಡ್ಡ ಹೂಡಿಕೆಗಳನ್ನು ಮಾಡುವುದು ಅಥವಾ ಯಾರಿಂದಲಾದರೂ ಸಾಲ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಕೌಟುಂಬಿಕ ಹಾಗೂ ವೃತ್ತಿ ಜೀವನದಲ್ಲಿ ಅನಗತ್ಯ ವಾದ ವಿವಾದಗಳಿಂದ ದೂರವಿರುವುದು ನಿಮ್ಮ ಶಾಂತಿಗೆ ಒಳ್ಳೆಯದು. ಗ್ರಹಣ ಎಲ್ಲೆಲ್ಲಿ ಗೋಚರಿಸುತ್ತದೆ? ಈ ಖಗೋಳ ವಿದ್ಯಮಾನವು ಪ್ರಮುಖವಾಗಿ ಆರ್ಕ್ಟಿಕ್, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಸ್ಪೇನ್ ಮತ್ತು ಅಟ್ಲಾಂಟಿಕ್ ಮಹಾಸಾಗರದ ವಿಶಾಲ ಭಾಗಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ಪ್ರದೇಶಗಳಲ್ಲಿ ಇರುವ ಜನರು ಪೂರ್ಣ ಸೂರ್ಯಗ್ರಹಣದ ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಳ್ಳಬಹುದು. ಭಾರತದಲ್ಲಿ ಗ್ರಹಣ ಗೋಚರಿಸುತ್ತದೆಯೇ ಮತ್ತು ಸೂತಕ ನಿಯಮಗಳು ಅನ್ವಯಿಸುತ್ತವೆಯೇ? ಆದಾಗ್ಯೂ ಈ ಅದ್ಭುತ ಆಕಾಶ ವಿದ್ಯಮಾನವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣವೆಂದರೆ ಗ್ರಹಣ ನಡೆಯುವ ಸಮಯದಲ್ಲಿ ಭಾರತದಲ್ಲಿ ರಾತ್ರಿಯ ಸಮಯವಾಗಿರುತ್ತದೆ ಮತ್ತು ಸೂರ್ಯನು ದಿಗಂತದ ಕೆಳಗಿರುತ್ತಾನೆ. ಗ್ರಹಣದ ಮಾರ್ಗವು ಮುಖ್ಯವಾಗಿ ಉತ್ತರ ಗೋಳಾರ್ಧ ಮತ್ತು ಯುರೋಪ್ ಮೂಲಕ ಹಾದು ಹೋಗುವುದರಿಂದ ಇದು ಏಷ್ಯಾ ಖಂಡದ ದಕ್ಷಿಣ ಭಾಗಗಳಲ್ಲಿ ಗೋಚರವಾಗುವುದಿಲ್ಲ. ಆದ್ದರಿಂದ ಗ್ರಹಣ ಸ್ಪರ್ಶಿಸದೇ ಇರುವ ಕಾರಣ ಭಾರತದಲ್ಲಿ ಯಾವುದೇ ರೀತಿಯ ಸೂತಕದ ನಿಯಮಗಳು ಅನ್ವಯಿಸುವುದಿಲ್ಲ. ಗ್ರಹಣ ದೋಷ ನಿವಾರಣೆಗೆ ಅನುಸರಿಸಬೇಕಾದ ಜ್ಯೋತಿಷ್ಯ ಸಲಹೆಗಳು. ಗ್ರಹಣದ ಋಣಾತ್ಮಕ ಪರಿಹಾರಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಮತ್ತು ಶುಭ ಫಲಿತಾಂಶಗಳನ್ನು ದ್ವಿಗುಣಗೊಳಿಸುವ ಕೆಲವು ತಡೆಗಟ್ಟುವ ಕ್ರಮಗಳನ್ನು ಅನುಸರಿಸಬೇಕು. ಗ್ರಹಣದ ಸಮಯದಲ್ಲಿ ಸೂರ್ಯ ಮಂತ್ರಗಳನ್ನು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ನಿರಂತರವಾಗಿ ಪಠಿಸಬೇಕು. ಗ್ರಹಣ ಮುಗಿದ ನಂತರ ಪವಿತ್ರ ನೀರಿನಿಂದ ಸ್ನಾನ ಮಾಡಿ ಶ್ರೀ ಮಹಾವಿಷ್ಣು ಅಥವಾ ಶಿವನನ್ನು ಪೂಜಿಸಬೇಕು. ಬಡವರಿಗೆ ಗೋಧಿ, ಬೆಲ್ಲ, ಕೆಂಪು ಬಟ್ಟೆ ಅಥವಾ ತಾಮ್ರದ ಪಾತ್ರೆಗಳನ್ನು ದಾನ ಮಾಡುವುದರಿಂದ ಸೂರ್ಯಗ್ರಹಣದ ದೋಷಗಳು ಸಂಪೂರ್ಣವಾಗಿ ದೂರವಾಗುತ್ತವೆ. 2026ರ ಸೂರ್ಯಗ್ರಹಣದ ದಿನ ನಾವು ಏನು ಮಾಡಬಾರದು? ಸೂರ್ಯಗ್ರಹಣದ ಸಮಯದಲ್ಲಿ ದೇವರ ವಿಗ್ರಹಗಳನ್ನು, ಫೋಟೋಗಳನ್ನು ಸ್ಪರ್ಶಿಸಬಾರದು. ಸೂರ್ಯಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸುವುದು, ತಿನ್ನುವುದು ಶುಭವಲ್ಲ. ಆದರೆ ಮಕ್ಕಳು, ರೋಗಿಗಳು, ವೃದ್ಧರು ಆಹಾರವನ್ನು ಸೇವಿಸಬಹುದು. ಸೂರ್ಯಗ್ರಹಣದ ಸಮಯದಲ್ಲಿ ದೈಹಿಕ ಸಂಬಂಧ ಹೊಂದುವುದನ್ನು ತಪ್ಪಿಸಬೇಕು. ಸೂರ್ಯಗ್ರಹಣದ ಸಮಯದಲ್ಲಿ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಳಬಾರದು. ಸೂರ್ಯಗ್ರಹಣದ ಸಮಯದಲ್ಲಿ ಚಾಕು, ಕತ್ತರಿ, ಸೂಜಿ ಮತ್ತು ದಾರಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡಬಾರದು. ವಿಶೇಷವಾಗಿ ಗರ್ಭಿಣಿಯರು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಸೂರ್ಯಗ್ರಹಣದ ವೇಳೆ ಉಗುರು ಮತ್ತು ಕೂದಲುಗಳನ್ನು ಕತ್ತರಿಸುವಂಥ ತಪ್ಪನ್ನು ಎಂದಿಗೂ ಮಾಡಲು ಹೋಗಬಾರದು. 2026ರ ಸೂರ್ಯಗ್ರಹಣದ ದಿನ ನಾವು ಏನು ಮಾಡಬೇಕು? ಗ್ರಹಣದ ಸೂತಕ ಕಾಲ ಆರಂಭವಾಗುವ ಮುನ್ನ ನಾವು ಬಳಸುವ ನೀರಿನಲ್ಲಿ, ಆಹಾರ ಪದಾರ್ಥಗಳಲ್ಲಿ ಅಥವಾ ಇನ್ಯಾವುದೇ ದ್ರವರೂಪದ ವಸ್ತುಗಳ ಮೇಲೆ ಅಥವಾ ಅದರಲ್ಲಿ ಗರಿಕೆ ಅಥವಾ ತುಳಸಿ ಎಲೆಗಳನ್ನು ಹಾಕಿಡಿ. ಗ್ರಹಣದ ಸಮಯದಲ್ಲಿ ದೇವರ ವಿಗ್ರಹಗಳನ್ನು ಸ್ಪರ್ಶಿಸುವುದು ತಪ್ಪಾದರೂ ನಾವು ಈ ಸಮಯದಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಅಥವಾ ಪುಸ್ತಕಗಳನ್ನು ಓದಬಹುದು ಅಥವಾ ಪಠಿಸಬಹುದು. ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಮಂತ್ರವನ್ನು ಪಠಿಸಬೇಕು. ಇದರಿಂದ ಗ್ರಹಣದ ಕೆಟ್ಟ ಪರಿಣಾಮ ನಮ್ಮ ಮೇಲೆ ಉಂಟಾಗುವುದಿಲ್ಲ. ಸೂರ್ಯಗ್ರಹಣ ಮುಗಿದ ನಂತರ ಮತ್ತೆ ಸ್ನಾನ ಮಾಡಬೇಕು. ಸೂರ್ಯಗ್ರಹಣದ ಸಮಯದಲ್ಲಿ ತರ್ಪಣ, ಶ್ರಾದ್ದ, ಜಪ, ಹವನ, ದಾನ ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನು ಮಾಡಬಹುದು. ಗ್ರಹಣ ಮುಗಿದ ನಂತರ ದೇವರ ಪೂಜೆ ಮಾಡಿ ಮತ್ತು ದಾನ ಮಾಡಿ. ಸ್ನಾನ ಮಾಡಿದ ನಂತರ ದೇವರ ಕೋಣೆಯನ್ನು ಶುದ್ಧೀಕರಿಸಬೇಕು. ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಮಾಡುವುದು ತುಂಬಾನೇ ಉತ್ತಮ. ಗ್ರಹಣದ ಸಮಯದಲ್ಲಿ ನಿಷಿದ್ಧ ಕೆಲಸಗಳನ್ನು ಮಾಡೋದ್ರಿಂದ ಅಶುಭ ಫಲಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ.
ನಮ್ಮ ಪೂಜಾ ಕೋಣೆಯಲ್ಲಿ ನಾವು ಮಾಡುವ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಮಹಾಲಕ್ಷ್ಮೀ ದೇವಿಯನ್ನ ನಮ್ಮ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸುವಂತೆ ಮಾಡುತ್ತವೆ. ಹಿಂದೂ ಸನಾತನ ಧರ್ಮದಲ್ಲಿ ದೀಪಾರಾಧನೆಗೆ ತುಂಬಾನೇ ವಿಶೇಷವಾದ ಮಹತ್ವವಿದೆ. ಯಾಕಂದರೆ ದೀಪ ಅಂದರೆ ಅದು ಸಾಕ್ಷಾತ್ ಆ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಅದಕ್ಕೆ ಮನೆಯಲ್ಲಿ ದೀಪ ಹಚ್ಚಿದ್ರೆ ಕತ್ತಲೆಯ ಜೊತೆಗೆ ನಮ್ಮ ಜೀವನದಲ್ಲಿರೋ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತವೆ ಅಂತ ಪುರಾಣಗಳು ಹೇಳುತ್ತವೆ. ಆದರೆ ದುರಾದೃಷ್ಟವಶಾತ್ ಇವತ್ತಿನ ದಿನಗಳಲ್ಲಿ ನಮ್ಮಲ್ಲಿ ತುಂಬ ಜನ ತುಂಬಾನೇ ಭಕ್ತಿಯಿಂದ ಗಂಟೆಗಟ್ಟಲೆ ಪೂಜೆ ಮಾಡಿದರೂ ಕೂಡ ಅಂದುಕೊಂಡ ಫಲ ಸಿಗುತ್ತಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುತ್ತಿರುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ನಾವು ಪೂಜೆ ಅಥವಾ ದೀಪಾರಾಧನೆ ಮಾಡುವಾಗ ನಮಗೆ ಗೊತ್ತಿಲ್ಲದೆ ಮಾಡುವ ಕೆಲವು ಸಣ್ಣ ಸಣ್ಣ ತಪ್ಪುಗಳೇ ಇದಕ್ಕೆ ಕಾರಣ. ನಮ್ಮ ಹಿರಿಯರು ಪೂಜಾ ವಿಧಾನದಲ್ಲಿ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ತಂದಿದ್ದಾರೆ. ಒಂದು ವೇಳೆ ನೀವು ಈ ನಿಯಮಗಳನ್ನು ಪಾಲಿಸಿ ದೀಪ ಹಚ್ಚಿದರೆ ನಿಮ್ಮ ಮನೆಗೆ 1000 ಪಟ್ಟು ಹೆಚ್ಚು ಪುಣ್ಯ ಫಲ ಸಿಗುತ್ತದೆ. ಅಷ್ಟೇ ಅಲ್ಲ, ಕುಟುಂಬದ ಕಷ್ಟಗಳೆಲ್ಲ ತೀರಿ ಆ ದೇವಾನುದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ. ಹಾಗಾದರೆ ಪೂಜಾ ಕೋಣೆಯಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ದೀಪಾರಾಧನೆಯನ್ನು ಸರಿಯಾದ ಕ್ರಮದಲ್ಲಿ ಹೇಗೆ ಮಾಡಬೇಕು, ದೇವರಿಗೆ ನೈವೇದ್ಯವನ್ನು ಹೇಗೆ ಸಮರ್ಪಿಸಬೇಕು, ಹಾಗೆ ನಾವು ಪೂಜೆ ಮಾಡುವಾಗ ಅಪ್ಪಿತಪ್ಪಿಯೂ ಮಾಡಬಾರದ ತಪ್ಪುಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೆ ಹೇಳ್ತಿದ್ದೀನಿ, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದೀಪಲಕ್ಷ್ಮಿ ನಮಃ ಅಂತ ಬರೆಯಿರಿ. ಈಗ ಮೊದಲು ನಾವು ದೀಪಾರಾಧನೆಗೆ ಸಂಬಂಧಿಸಿದ ನಿಯಮಗಳನ್ನು ತಿಳಿದುಕೊಳ್ಳೋಣ. ಒಂದು ದೀಪವನ್ನು ಇಡುವ ಸರಿಯಾದ ಕ್ರಮ. ಮೊದಲನೆಯದಾಗಿ ದೀಪಾರಾಧನೆಯ ನಿಯಮಗಳನ್ನು ನೋಡೋದಾದರೆ, ದೈವಿಕ ಶಕ್ತಿ ಇರೋ ದೀಪವನ್ನು ನಾವು ಯಾವಾಗಲೂ ನೇರವಾಗಿ ನೆಲದ ಮೇಲೆ ಇಡಬಾರದು. ಅದರ ಬದಲಾಗಿ ದೀಪದ ಕೆಳಗೆ ಕಡ್ಡಾಯವಾಗಿ ವೀಳ್ಯದೆಲೆಗಳನ್ನು ಇಡಬೇಕು. ಇಲ್ಲಾಂದರೆ ಕನಿಷ್ಠ ಪಕ್ಷ ಸ್ವಲ್ಪ ಅಕ್ಷತೆಯನ್ನಾದರೂ ಹಾಕಿ ಅದರ ಮೇಲೆ ದೀಪವನ್ನು ಹಚ್ಚಬೇಕು. ವೀಳ್ಯದೆಲೆಯನ್ನು ಇಡುವಾಗ ಅದರ ತೊಟ್ಟು ದೇವರಿಗೆ ಅಭಿಮುಖವಾಗಿ ಅಥವಾ ಉತ್ತರ ಪೂರ್ವ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಿ. ಇದು 2 ದೋಷ ನಿವಾರಣೆಗೆ ಪರಿಹಾರ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳಿದ್ರೆ ಅಥವಾ ತೀವ್ರವಾದ ನರದೃಷ್ಟಿ ಇದ್ದರೆ ಒಂದು ಸಣ್ಣ ಹಿತ್ತಾಳೆ ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಮಣ್ಣಿನ ಹಣತೆಯನ್ನು ಇಟ್ಟು ದೀಪ ಹಚ್ಚಿ. ಹೀಗೆ ಮಾಡೋದ್ರಿಂದ ಆ ದೋಷಗಳೆಲ್ಲ ಪಟಾಪಟ ಅಂತ ದೂರವಾಗುತ್ತವೆ. 3 ದೀಪದ ಸ್ವಚ್ಛತೆ. ಹಾಗೆ ಇಲ್ಲಿ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಅಂದರೆ, ದೀಪದಲ್ಲಿ ಬಳಸಬಹುದಂತಹ ಬತ್ತಿಗಳು ಯಾವತ್ತೂ ಕಪ್ಪಗಾಗಿ ಮಸಿ ಹಿಡಿದು ಇರಬಾರದು. ಯಾಕಂದರೆ ಆ ದೀಪದ ಬತ್ತಿಗಳು ಎಷ್ಟು ಸ್ವಚ್ಛವಾಗಿ ಚಿನ್ನದ ಥರ ಹೊಳಪಿನಂತೆ ಇರುತ್ತವೋ ಆ ಮನೆಗೆ ಲಕ್ಷ್ಮಿ ಕಟಾಕ್ಷ ಅಷ್ಟು ಬೇಗ ಸಿಗುತ್ತದೆ. ಇದರ ಜೊತೆಗೆ ಪೂಜಾ ಕೋಣೆಯಲ್ಲಿ ಯಾವಾಗಲೂ ಒಂದೇ ಒಂದು ದೀಪವನ್ನು ಒಂಟಿಯಾಗಿ ಹಚ್ಚಬಾರದು. ಕಡ್ಡಾಯವಾಗಿ 2 ದೀಪಗಳನ್ನು ಹಚ್ಚಬೇಕು. 4. ಯಾವ ಎಣ್ಣೆ ಬಳಸಬೇಕು? ಇನ್ನು ದೀಪಕ್ಕೆ ಬಳಸುವ ಎಣ್ಣೆಯ ವಿಷಯಕ್ಕೆ ಬಂದರೆ, ಹಸುವಿನ ತುಪ್ಪದಿಂದ ದೀಪಾರಾಧನೆಯ ಮಾಡುವುದು ಎಲ್ಲದಕ್ಕಿಂತ ಶ್ರೇಷ್ಠ. ಹಾಗೆ ಸಾಲದ ಬಾಧೆ ಇರೋರು ತೆಂಗಿನೆಣ್ಣೆ, ಶತ್ರುಗಳ ಕಾಟ ಇರೋರು ಎಳ್ಳೆಣ್ಣೆ ಮತ್ತು ಮನಸ್ಸಿನ ಪ್ರಶಾಂತತೆಗಾಗಿ ಹರಳೆಣ್ಣೆಯನ್ನು ಬಳಸಬಹುದು. ಆದರೆ ನೆನಪಿಡಿ, ಅಪ್ಪಿತಪ್ಪಿಯು ಅಡುಗೆಗೆ ಬಳಸುವ ಶೇಂಗಾ ಎಣ್ಣೆಯನ್ನು ದೀಪಾರಾಧನೆಗೆ ಬಳಸಲೇಬಾರದು. 5. ದಾಂಪತ್ಯ ಸುಖಕ್ಕೆ. ಇದರ ಜೊತೆಗೆ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಗಲಾಟೆ ಆಗ್ತಿದ್ರೆ 2 ಹತ್ತಿ ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಗಂಟು ಹಾಕಿ ದೀಪ ಹಚ್ಚಿ. ಹೀಗೆ ಮಾಡೋದ್ರಿಂದ ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ತುಂಬಾನೇ ಹೆಚ್ಚಾಗುತ್ತದೆ. ಈಗ ಪೂಜಾ ಕೋಣೆಯ ವಾಸ್ತು ಮತ್ತು ಕಲಶದ ನಿಯಮಗಳನ್ನು ನೋಡೋಣ. ದೀಪಾರಾಧನೆ ಅಷ್ಟೇ ಅಲ್ಲದೆ ಪೂಜಾ ಕೋಣೆಯಲ್ಲಿ ಪಾಲಿಸಬೇಕಾದ ಕೆಲವು ವಾಸ್ತು ನಿಯಮಗಳು ಕೂಡ ಇವೆ. 1. ನೀರಿನ ಕಲಶ. ಉದಾಹರಣೆಗೆ, ಪ್ರತಿಯೊಂದು ಪೂಜಾ ಕೋಣೆಯಲ್ಲೂ ಕಡ್ಡಾಯವಾಗಿ ಒಂದು ನೀರಿನ ಕಲಶ ಇರಲೇಬೇಕು. ಅದಕ್ಕಾಗಿ ಒಂದು ತಾಮ್ರದ ಬಿಂದಿಗೆ ಅಥವಾ ಚೊಂಬಿನ ತುಂಬ ಯೋಗಕ್ಷೇಮದ ನೀರನ್ನು ಹಾಕಿ ಅದರಲ್ಲಿ 1 ರೂಪಾಯಿಯ ನಾಣ್ಯವನ್ನು ಹಾಕಿದರೆ ಲಕ್ಷ್ಮೀ ದೇವಿಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಒಂದು ವೇಳೆ ನಿಮಗೆ ಆರ್ಥಿಕ ಸಂಕಷ್ಟ, ಸಾಲದ ಬಾಧೆಗಳು ಹೆಚ್ಚಾಗಿದ್ರೆ ಆ ನೀರಿಗೆ ಸ್ವಲ್ಪ ಪಚ್ಚ ಕರ್ಪೂರ ಮತ್ತು 2 ಲವಂಗಗಳನ್ನು ಹಾಕಿ. ಆದರೆ ನೆನಪಿಡಿ, ಪ್ರತಿದಿನ ಬೆಳಗ್ಗೆ ಆ ಹಳೆ ನೀರನ್ನು ಬದಲಾಯಿಸಿ ಹೊಸ ನೀರನ್ನು ತುಂಬಿಸಬೇಕು. ಹೀಗೆ ಮಾಡ್ತಾ ಬಂದರೆ ಸಾಲದ ಬಾಧೆಗಳು ಬೇಗನೆ ತೀರುತ್ತವೆ. 2. ಪವಿತ್ರ ಶಂಖ ಹಾಗೂ ಪೂಜಾ ಕೋಣೆಯಲ್ಲಿರುವ ಪವಿತ್ರವಾದ ಶಂಖವನ್ನು ಯಾವತ್ತೂ ಖಾಲಿಯಾಗಿಡಬಾರದು. ಅದರಲ್ಲಿ ಕಡ್ಡಾಯವಾಗಿ ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಪೀಠದ ಮೇಲಿಡಬೇಕು. ಪೂಜೆಯ ಆರಂಭ. ಇನ್ನು ಪೂಜಾ ವಿಧಾನವನ್ನು ಶುರು ಮಾಡುವ ವಿಷಯಕ್ಕೆ ಬಂದರೆ, ಮುಖ್ಯವಾದ ಪೂಜೆಗಳನ್ನು ಮಾಡುವಾಗ ಮೊದಲು ಹಳದಿಯಿಂದ ಒಂದು ಸಣ್ಣ ಗಣಪತಿಯನ್ನು ಮಾಡಿ
ಪೂಜಿಸಿದ ನಂತರವೇ ಉಳಿದ ದೀಪಾರಾಧನೆ ಹಾಗೂ ಪೂಜೆಗಳನ್ನು ಮಾಡಬೇಕು. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಅರಿಶಿನ ಗಣಪತಿಯನ್ನು ತೆಗೆದು ಯಾರು ತುಳಿಯದ ಹಸಿರು ಗಿಡಗಳ ಬುಡದಲ್ಲಿ ಇಡಬೇಕು. ಕರ್ಪೂರ ಹಚ್ಚುವ ಕ್ರಮ. ಇವೆಲ್ಲಕ್ಕಿಂತ ಮುಖ್ಯವಾಗಿ ದೇವರಿಗೆ ಆರತಿ ಕೊಡುವಾಗ ತುಂಬ ಜನರು ಕರ್ಪೂರವನ್ನು ನೇರವಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚುತ್ತಾರೆ. ಹಾಗೆ ಮಾಡಲೇಬಾರದು. ಬೆಳಗುತ್ತಿರುವ ಏಕಾರತಿ ಅಥವಾ ಅಗರಬತ್ತಿಯಿಂದ ಮಾತ್ರ ಕರ್ಪೂರವನ್ನು ಹಚ್ಚಬೇಕು. ಈಗ ಪುಷ್ಪ ಮತ್ತು ನೈವೇದ್ಯದ ನಿಯಮಗಳನ್ನು ನೋಡೋಣ. ದೇವರಿಗೆ ಸಮರ್ಪಿಸುವ ನೈವೇದ್ಯ ಮತ್ತು ಹೂಗಳ ವಿಷಯದಲ್ಲಿ ನಾವು ಇನ್ನೂ ಹೆಚ್ಚಿನ ಗಮನ ಹರಿಸಬೇಕು. ಒಂದು, ಹೂಗಳ ನಿಯಮ. ಮೊದಲನೆಯದಾಗಿ, ಸ್ನಾನ ಮಾಡದೆ ಅಪವಿತ್ರವಾಗಿರುವಾಗ ಹೂಗಳನ್ನು ಕೀಳಬಾರದು. ಹಾಗೆ ತುಂಬ ಜನ ಮಾಡುವ ದೊಡ್ಡ ತಪ್ಪು ಅಂದರೆ ಮಾರ್ಕೆಟ್ನಿಂದ ತಂದ ಹೂಗಳನ್ನು ನೀರಿನಲ್ಲಿ ತೊಳೆದು ದೇವರಿಗೆ ಇಡುವ ಹೂಗಳನ್ನು ಯಾವತ್ತೂ ತೊಳೆಯಲೇಬಾರದು. ಅಷ್ಟೇ ಅಲ್ಲ, ವಾಸನೆ ನೋಡಿದ ಹೂಗಳನ್ನು ಪೂಜೆಗೆ ಬಳಸಲೇಬಾರದು. 2, ವಿಷ್ಣು ಪೂಜೆಗೆ ತುಳಸಿ. ಇನ್ನೊಂದೆಡೆ ವಿಷ್ಣು ಮೂರ್ತಿಗೆ ಸಮರ್ಪಿಸುವ ನೈವೇದ್ಯದಲ್ಲೇ ಕಡ್ಡಾಯವಾಗಿ ತುಳಸಿ ದಳಗಳು ಇರಲೇಬೇಕು. ಇಲ್ಲಾಂದರೆ ಆ ಪೂಜೆಯನ್ನು ಸ್ವಾಮಿ ಸ್ವೀಕರಿಸುವುದಿಲ್ಲ. ಆದರೆ ತುಳಸಿಯನ್ನು ಕೀಳುವಾಗ ಉಗುರುಗಳಿಂದ ಚಿವುಟಬಾರದು. ಕೇವಲ ಬೆರಳುಗಳಿಂದ ಮಾತ್ರ ಮೃದುವಾಗಿ ಕೀಳಬೇಕು. 3, ನೈವೇದ್ಯದ ಪಾತ್ರೆಗಳು. ಇನ್ನು ದೇವರಿಗೆ ಬಾಳೆಹಣ್ಣನ್ನು ನೈವೇದ್ಯ ಮಾಡುವಾಗ ಯಾವಾಗಲೂ ಅದರ ಸಿಪ್ಪೆ ಸುಲಿದು ಇಡಬೇಕು. ಹಾಗೆ ನೈವೇದ್ಯವನ್ನು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಪಾತ್ರೆಗಳಲ್ಲಿ ಇಡದೆ ಹಿತ್ತಾಳೆ, ಬೆಳ್ಳಿ ಪಾತ್ರೆ ಅಥವಾ ವೀಳ್ಯದೆಲೆಯ ಮೇಲಿಡಬೇಕು. ಮುಖ್ಯವಾಗಿ ವ್ರತಗಳ ಸಮಯದಲ್ಲಿ ಬೆಳ್ಳಿ ಪಾತ್ರೆಯಲ್ಲಿ ನೈವೇದ್ಯ ಇಟ್ಟರೆ ಅಖಂಡ ರಾಜಯೋಗ ಒಲಿದು ಬರುತ್ತದೆ ಅಂತ ಪಂಡಿತರು ಹೇಳ್ತಾರೆ. ಹೀಗೆ ನೈವೇದ್ಯ ಇಟ್ಟ ನಂತರ ಆ ಪಾತ್ರೆಯ ಸುತ್ತಲೂ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಅಂದರೆ ನೀರು ಚಿಮುಕಿಸಬೇಕು. ಆಗಲೇ ಭಗವಂತ ನೈವೇದ್ಯವನ್ನು ಸ್ವೀಕರಿಸುತ್ತಾರೆ. ಕೆಲವೊಮ್ಮೆ ನಾವು ಪೂಜೆ ಮಾಡುತ್ತಿರುವಾಗ ನಮಗೆ ಗೊತ್ತಿಲ್ಲದೆ ಕೆಲವು ಘಟನೆಗಳು ನಡೆದು ಬಿಡುತ್ತವೆ. ಅದನ್ನೆಲ್ಲ ಅಪಶಕುನ ಅಂತ ಭಾವಿಸಿ ಭಯಪಡುವ ಅಗತ್ಯವಿಲ್ಲ. ಒಂದು, ದೀಪ ಆರಿ ಹೋದರೆ, ಉದಾಹರಣೆಗೆ ಪೂಜೆ ಮಾಡುವಾಗ ಇದ್ದಕ್ಕಿದ್ದಂತೆ ದೀಪ ಆರಿ ಹೋದರೆ ಗಾಬರಿ ಬೀಳದೆ ಮನಸ್ಸಿನಲ್ಲೇ ಓಂ ನಮಃ ಶಿವಾಯ ಅಂತ ಸ್ಮರಿಸುತ್ತಾ ಪ್ರಶಾಂತವಾಗಿ ಮತ್ತೆ ಹೊಸ ದೀಪವನ್ನು ಹಚ್ಚಿ. 2, ಕೊಬ್ಬರಿ ಕಾಯಿ ಕೊಳೆತ ಹಾಗೆ ದೇವರಿಗೆ ಹೊಡೆದ ಕೊಬ್ಬರಿಕಾಯಿ ಒಳಗಡೆ ಕೊಳೆತು ಹೋಗಿದ್ರೆ ಏನೋ ಕೆಡುಕಾಗಿ ಬಿಡುತ್ತದೆ ಅಂತ ಭಯಪಡುತ್ತಾರೆ. ಆದರೆ ಅದು ಅನಿಷ್ಟ ಅಲ್ಲವೇ ಅಲ್ಲ. ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಯನ್ನು ಆ ಕಾಯಿ ತನ್ನೊಳಗೆ ಹೀರಿಕೊಂಡಿದೆ ಅಂತ ಅರ್ಥ. ಹಾಗಾಗಿ ತಕ್ಷಣ ಅದನ್ನು ಹೊರಗೆ ಬಿಸಾಕಿ ಕೈಕಾಲು ತೊಳೆದುಕೊಂಡು ಬಂದು ಹೊಸ ಕಾಯಿಯನ್ನು ಹೊಡೆಯಿರಿ. 3, ಕುಂಕುಮದ ಭರಣಿ. ಕೆಳಗಡೆ ಬಿದ್ದರೆ ಇದು ರೀತಿ ಕುಂಕುಮದ ಭರಣಿ ಕೈ ತಿಪ್ಪಿ ಕೆಳಗೆ ಬಿದ್ದರೆ ತಕ್ಷಣ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂದುಕೊಳ್ತಾ ಅದನ್ನು ಎತ್ತಿ ಯಾರು ತುಳಿಯದ ಜಾಗದಲ್ಲಿ ಅಥವಾ ತುಳಸಿ ಕಟ್ಟೆಯೊಳಗೆ ಹಾಕಿ. 4, ಅಗರಬತ್ತಿಯ ನಿಯಮ. ಅಷ್ಟೇ ಅಲ್ಲದೆ ದೇವರ ಮುಂದೆ ಯಾವಾಗಲೂ 3 ಅಥವಾ 5 ಅಗರಬತ್ತಿಗಳನ್ನು ಮಾತ್ರ ಹಚ್ಚಬೇಕು. ಆದರೆ ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ ಆ ಅಗರಬತ್ತಿಯಿಂದ ಉದುರುವ ಬೂದಿ ದೇವರ ಫೋಟೋಗಳು ಅಥವಾ ವಿಗ್ರಹಗಳ ಮೇಲೆ ಬೀಳದಂತೆ ನೋಡಿಕೊಳ್ಬೇಕು. ಇದಕ್ಕಾಗಿ ಅಗರಬತ್ತಿ ಸ್ಟ್ಯಾಂಡ್ ಕೆಳಗೆ ಒಂದು ಸಣ್ಣ ತಟ್ಟೆಯನ್ನು ಇಟ್ಟರೆ ಬೂದಿ ಎಲ್ಲೂ ಹರಡುವುದಿಲ್ಲ. 5, ಸೀನುವಿಕೆ. ಕೊನೆಯದಾಗಿ ಪೂಜೆ ಮಾಡುವಾಗ ಹಠಾತ್ತಾಗಿ ಸೇನು ಬಂದರೆ ಪೂಜೆಯನ್ನು ಅಲ್ಲೇ ನಿಲ್ಲಿಸಿ ತಕ್ಷಣ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಂದು ಮತ್ತೊಮ್ಮೆ ಪೂಜೆಯನ್ನು ಮುಂದುವರಿಸಬೇಕು. ಈಗ ಫೋಟೋಗಳ ದಿಕ್ಕು ಮತ್ತು ಪೂಜಾ ಕೋಣೆಯ ಅಂದದ ಬಗ್ಗೆ ಮಾತನಾಡೋಣ. ಪೂಜಾ ಕೋಣೆಯ ವಾಸ್ತು ವಿಷಯಕ್ಕೆ ಬಂದರೆ ಅಲಂಕಾರ ಎಷ್ಟು ಮುಖ್ಯವೋ ದಿಕ್ಕುಗಳು ಕೂಡ ಅಷ್ಟೇ ಮುಖ್ಯವಾಗುತ್ತವೆ. 1, ಫೋಟೋಗಳ ದಿಕ್ಕು. ದೇವರ ಫೋಟೋಗಳು ಯಾವತ್ತೂ ದಕ್ಷಿಣ ಮುಖವಾಗಿರಬಾರದು. ಅದು ಪೂರ್ವ ಅಥವಾ ಪಶ್ಚಿಮ ದಿಕ್ಕನ್ನು ನೋಡುತ್ತಿದ್ದರೆ ತುಂಬಾ ಒಳ್ಳೆಯದು. ಹಾಗೆ ವಿಘ್ನ ನಿವಾರಕ ಗಣೇಶ, ಲಕ್ಷ್ಮೀ ದೇವಿ ಮತ್ತು ಸರಸ್ವತಿ ದೇವಿಯನ್ನು ಒಂದು ಪೀಠದ ಮೇಲೆ ಇಟ್ಟು ಪೂಜಿಸಿದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಸಿಗುವುದರ ಜೊತೆಗೆ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಸಿಗುತ್ತವೆ. 2, ವಿಗ್ರಹಗಳನ್ನು ಇಡುವ ಕ್ರಮ. ಆದರೆ ನೆನಪಿಟ್ಟುಕೊಳ್ಳಿ, ದೇವರ ವಿಗ್ರಹಗಳು ಒಂದಕ್ಕೊಂದು ಎದುರು ಬದುರಾಗಿರುವಂತೆ ಅಥವಾ ಬಾಗಿಲಿನ ಹಿಂದೆ ಅಡಗಿಸಿಟ್ಟ ಹಾಗೆ ಅಪ್ಪಿತಪ್ಪಿಯೂ ಇಡಬಾರದು. ಹಾಗಿದ್ರೆ ಮನೆಯಲ್ಲಿ ಪದೇ ಪದೇ ಗಲಾಟೆಗಳಾಗುತ್ತವೆ. ಇದರ ಜೊತೆಗೆ ಭಿನ್ನವಾಗಿರುವ ವಿಗ್ರಹಗಳು, ಗ್ಲಾಸ್ ಒಡೆದಿರುವ ಫೋಟೋಗಳು ಅಥವಾ ಉಗ್ರ ರೂಪದಲ್ಲಿರುವ ಕಾಳಿಕಾದೇವಿ, ಉಗ್ರ ನರಸಿಂಹಸ್ವಾಮಿ ಫೋಟೋಗಳನ್ನು ಗೃಹಸ್ಥರು ಮನೆಯಲ್ಲಿಟ್ಟು ಪೂಜಿಸಬಾರದು. 3, ಬೆಳಕಿನ ವ್ಯವಸ್ಥೆ. ಇನ್ನು ನಿಮ್ಮ ಪೂಜಾ ಕೋಣೆಯನ್ನು ಯಾವತ್ತೂ ಕತ್ತಲಾಗಿಡಬೇಡಿ. ರಾತ್ರಿ ವೇಳೆಯಲ್ಲೂ ಅಲ್ಲಿ ಬೆಳಕಿರುವಂತೆ ಒಂದು ಸಣ್ಣ 0 ಬಲ್ಬ್ ಹಾಕಿಡಿ. ಈಗ ಪೂಜೆ ಮುಕ್ತಾಯದ ನಂತರ ನಿಯಮಗಳನ್ನು ನೋಡೋಣ. ಪೂಜೆ ಮುಗಿಯುವ ಸಮಯದಲ್ಲೂ ಕೂಡ ನಾವು ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕು. 1, ಧೂಪ ಮತ್ತು ಗಂಟೆ. ಮುಖ್ಯವಾಗಿ ದೇವರಿಗೆ ಸಾಂಬ್ರಾಣಿ ಧೂಪ ಹಾಕುವಾಗ ಕಡ್ಡಾಯವಾಗಿ ಗಂಟೆಯನ್ನು ಬಾರಿಸಲೇಬೇಕು. ಇಲ್ಲಾಂದರೆ ಆ ಧೂಪ ದೇವರಿಗೆ ತಲುಪುವುದಿಲ್ಲ ಅಂತ ಶಾಸ್ತ್ರಗಳು ಹೇಳುತ್ತವೆ. 2, ಕೊಬ್ಬರಿ ಚಿಪ್ಪುಗಳು. ಹಾಗೆ ದೇವರಿಗೆ ಹೊಡೆದ ಕೊಬ್ಬರಿ ಚಿಪ್ಪುಗಳನ್ನು ಪೂಜಾ ಕೋಣೆಯಲ್ಲಿ ಜಾಸ್ತಿ ಸಮಯ ಬಿಡದೆ ತಕ್ಷಣವೇ ಅಲ್ಲಿಂದ ತೆಗೆಯಬೇಕು. ಇಲ್ಲದಿದ್ದರೆ ಅವು ನೆಗೆಟಿವ್ ಎನರ್ಜಿಯನ್ನು ಆಕರ್ಷಿಸುತ್ತವೆ.
ಕಲಶದ ಅಕ್ಕಿ ಮತ್ತು ನೀರು. ಇನ್ನು ವ್ರತಗಳನ್ನು ಮಾಡಿದಾಗ ಕಲಶದ ಒಳಗೆ ಕೆಳಗಡೆ ಇಟ್ಟಿದ್ದ ಅಕ್ಕಿಯನ್ನು ನಾವು ನಿತ್ಯ ಬಳಸುವ ಅನ್ನದ ಅಕ್ಕಿಯ ಜೊತೆಗೆ ಸೇರಿಸಿ ಬೇಯಿಸಿ ತಿಂದರೆ ಆಯುಷ್ಯ, ಆರೋಗ್ಯ, ಅಷ್ಟೈಶ್ವರ್ಯಗಳು ಸಿಗುತ್ತವೆ. ಹಾಗೆ ಕಲಶದಲ್ಲಿರುವ ನೀರನ್ನು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿ ಉಳಿದ ನೀರನ್ನು ತುಳಸಿ ಗಿಡದ ಬುಡಕ್ಕೆ ಹಾಕಿದರೆ ಇಡೀ ಮನೆ ದೈವಿಕ ಶಕ್ತಿಯಿಂದ ತುಂಬಿ ಹೋಗುತ್ತದೆ. ಉಳಿದ ಬತ್ತಿಗಳ ಮರುಬಳಕೆ. ಅದೇ ರೀತಿ ದೀಪದ ಬತ್ತಿಗಳು ಪೂರ್ತಿಯಾಗಿ ಉರಿಯದೆ ಅರ್ಧಕ್ಕೆ ಆರಿ ಹೋದರೆ ಅದನ್ನು ಬಿಸಾಡಬೇಡಿ. ಆ ಬತ್ತಿಗಳನ್ನು ಒಟ್ಟುಗೂಡಿಸಿ ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ ಪುಡಿ, ಪಚ್ಚ ಕರ್ಪೂರ ಹಾಕಿ ಕೆಂಡದ ಮೇಲೆ ಹಾಕಿ ಆ ಹೊಗೆಯನ್ನು ಇಡೀ ಮನೆಗೆ ತೋರಿಸಿ. ಹೀಗೆ ಮಾಡಿದರೆ ಮನೆಗಿರುವ ದೃಷ್ಟಿ ದೋಷವೆಲ್ಲ ಮಾಯವಾಗಿ ಬಿಡುತ್ತದೆ. ಹೊಸಲಿಗೆ ಕುಂಕುಮ. ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಹೊಸ್ತಿಲಿಗೆ ಕುಂಕುಮ ಇಡುವಾಗ ಬೆರಳುಗಳಿಂದ ನೇರವಾಗಿಡದೆ ಒಂದು ಕೈಯಲ್ಲಿ ಕುಂಕುಮದ ಭರಣಿಯನ್ನಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಮಾತ್ರ ಬೊಟ್ಟಿಡಬೇಕು. ಹೀಗೆ ಮಾಡಿದರೆ ವಿಶೇಷವಾದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಆರತಿ ಮತ್ತು ಪ್ರಸಾದ ಸ್ವೀಕಾರ. ಹಾಗೆ ಆರತಿ ತೆಗೆದುಕೊಳ್ಳುವಾಗ ಭಕ್ತಿಯಿಂದ ಕಣ್ಣುಗಳಿಗೆ ಒತ್ತಿಕೊಂಡು ತಲೆಗೆ ಸವರಿಕೊಂಡು ದೇವರ ಪಾಸಿಟಿವ್ ಎನರ್ಜಿ ನಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯ ಏನೆಂದರೆ ದೇವರ ಪ್ರಸಾದವನ್ನು ಯಾವಾಗಲೂ ಬಲಗೈಯಿಂದಲೇ ಸ್ವೀಕರಿಸಬೇಕು. ಅಪ್ಪಿತಪ್ಪಿಯೂ ಎಡಗೈಯಿಂದ ತಗೊಂಡ್ರೆ ನಾವು ಮಾಡಿದ ಪುಣ್ಯವೆಲ್ಲ ಹೊರಟು ಹೋಗುತ್ತದೆ. ಪೂಜೆಯ ಸಮರ್ಪಣೆ. ಇನ್ನು ಪೂಜೆ ಮುಗಿದ ಮೇಲೆ ಬಲಗೈ ಅಂಗೈಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ದೇವರ ಮುಂದೆ ಬಿಡುತ್ತಾ ಕೃಷ್ಣಾರ್ಪಣಮಸ್ತು ಅಂತ ಭಕ್ತಿಯಿಂದ ಹೇಳಬೇಕು. ಅದೇ ರೀತಿ ಪೂಜಾ ಕೋಣೆಯಿಂದ ಹೊರಗೆ ಬರುವಾಗ ದೇವರಿಗೆ ಬೆನ್ನು ತೋರಿಸದೆ 2 ಹೆಜ್ಜೆ ಹಿಂದಿಟ್ಟು ಆಮೇಲೆ ಬರಬೇಕು. ಕೊನೆಯದಾಗಿ ಒಂದು ಮಾತು. ಮನೆಯಲ್ಲಿ ಪದೇ ಪದೇ ಜಗಳಗಳಾಗ್ತಿದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಸಾಂಬ್ರಾಣಿ ಧೂಪವನ್ನು ಹಾಕಿ. ಇದರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಇಂಥ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ನಾವು ಮಾಡುವ ಪೂಜೆಗೆ ಖಂಡಿತ ಸರಿಯಾದ ಫಲ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.